ಹಾಯ್ ಗಾಯ್ಸ್, ಇವತ್ತು ಹಲಸಿನ ಪಲ್ಯ ಮಾಡುವ. ಅಜ್ಜಿ ಹಲಸು ಬಿಡಿಸಿ ಎಲ್ಲ ಸಪ್ರೇಟ್ ಮಾಡಿಟ್ಟಿದ್ದಾರೆ. ಸ್ವಲ್ಪ ಒಗ್ಗರಣೆಗೆ ಇಟ್ಟಿದ್ದೆ, ಮತ್ತು ನೋಡುವ ಒಂದು ವಿಡಿಯೋ ಮಾಡಿ ಹಾಕುವ ಅಂತ. ಇಲ್ಲಿ ಒಗ್ಗರಣೆಯಲ್ಲಿ ತೆಂಗಿನೆಣ್ಣೆ ಯೂಸ್ ಮಾಡಿದ್ದೇನೆ, ಮತ್ತು 4 ಬೆಳ್ಳುಳ್ಳಿ ಮತ್ತು 2 ಒಣಮೆಣಸು ಹಾಕಿ ಬಾಡಿಸ್ತಾ ಇದ್ದೇನೆ. ಸ್ವಲ್ಪ ಅದು ಉದ್ದು ಸಹ ಹಾಕಿದ್ದೇನೆ. ಆ್ಯಕ್ಚುಲಿ ಉದ್ದು ಸ್ವಲ್ಪ ಕಲರ್ ಚೇಂಜ್ ಆಗುವ ತನಕ ಹುರಿವ. ನೋಡಿ, ಟೊಮೆಟೊ, ಈರುಳ್ಳಿ ಹಚ್ಚಿದ್ದೇನೆ, ಮತ್ತು ಸ್ವಲ್ಪ ಬೆಲ್ಲ ಬೇಕು, ಮತ್ತು ಹಾಗೆ ಹೇಳಿದ ಹಾಗೆ ಉದ್ದು ಮತ್ತು ತೆಂಗಿನ ಎಣ್ಣೆ ಇಷ್ಟೆಲ್ಲ ಯೂಸ್ ಮಾಡಿ ಒಂದು ಹಲಸಿನ ಪಲ್ಯ ಮಾಡುವ. ಗ್ಯಾಸ್ ಇಲ್ಲ, ಹಾಗೆ ಒಲೆಯಲ್ಲಿ ಅಡುಗೆ ಮಾಡ್ತಾಯಿದ್ದೇನೆ. ಕಷ್ಟ ಆಗ್ತಾಯಿದೆ, ಬೆಂಕಿ ಅಷ್ಟೊಂದು ಬರ್ತಾಯಿಲ್ಲ, ಬಟ್ ಟ್ರೈ ಮಾಡುವ. ಕಲರ್ ಚೇಂಜ್ ಆಯಿತು ಉದ್ದಿನ ಬೇಳೆದು. ಸೊ ಈಗ ಈರುಳ್ಳಿ ಹಾಕಿ ಫ್ರೈ ಮಾಡುವ. ಈಗ ಈರುಳ್ಳಿ ಎಲ್ಲ ರೋಸ್ಟ್ ಆಗಿದೆ, ಗೋಲ್ಡನ್ ಬ್ರೌನ್ ಬಂದಿದೆ. ಸೊ ಈಗ ಟೊಮೆಟೊ ಹಾಕುವ. 1 ಟೊಮೆಟೊ ತಗೊಂಡಿದ್ದೇನೆ ಅಷ್ಟೇ, ಜಾಸ್ತಿ ಬೇಕಾಗಿಲ್ಲ. ಕೆಲವರು ಟೊಮೆಟೊ ಯೂಸ್ ಮಾಡಲ್ಲ, ಬಟ್ ನಾನು 1 ಟೊಮೆಟೊ ಯೂಸ್ ಮಾಡಿದ್ದೇನೆ. ರುಚಿಗೆ ಬೇಕಾಗುವಷ್ಟು ಉಪ್ಪು ತಗೊಳ್ಳಿ. ಟೊಮೆಟೊ ಸ್ವಲ್ಪ ಬೇಯಲಿ. ಹಾಗೆ ನಾವು ಇದು ಹಲಸಿನ ಕಾಯಿದು ಬೀಜ. ಸೊ ಬೀಜ ಫಸ್ಟ್ ಹಾಕ್ಕೊಳ್ಳುವ. ಸ್ವಲ್ಪ ಬೇಯಲಿ, ಅದು ಸ್ವಲ್ಪ ಟೈಮ್ ತಗೊಳ್ತದೆ ಬೇಯಲಿಕ್ಕೆ. ಸ್ವಲ್ಪ ಬೇಯಲಿ, ಅದಕ್ಕೆ ಮೊದಲಿಗೆ ಹಲಸಿನಕಾಯಿ ಹಾಕ್ಕೊಳ್ತಾ ಇದ್ದೇವೆ. ಹಲಸಿನಕಾಯಿ ಅಂದರೆ ಹಲಸಿನಕಾಯಿದು ಬೀಜ, ಇದು ಬೇಯಲಿಕ್ಕೆ ಸ್ವಲ್ಪ ನೀರು ಹಾಕುವ. ಬೇಯ್ತಾ ಇರಲಿ, ನಾವು ಬಾಕಿದು ರೆಡಿ ಮಾಡುವ. ಇಲ್ಲಿ ತೆಂಗಿನ ತುರಿ ತಗೊಂಡಿದ್ದೇನೆ, ಮತ್ತು ಅದಕ್ಕೆ ಉಡುಪಿ ಸ್ಪೈಸಸ್ನವ್ರದ್ದು ಮಸಾಲ ಹಾಕ್ಕೊಳ್ತಾ ಇದ್ದೇನೆ. ಕಾಯಿ ಜೊತೆ ಹೀಗೆ ಬೆರೆಸಿ ಇಡಬೇಕು, ಇಲ್ಲಾಂದರೆ ಮಸಾಲ ಅಲ್ಲಲ್ಲಿ ನಿಲ್ತದೆ, ಒಳ್ಳೆ ಬ್ಲೆಂಡ್ ಆಗಲ್ಲ. ಈಗ ನೋಡುವ, ಬೆಂದಿದ ನೋಡುವ ಹಲಸಿನಕಾಯಿದು ಬೀಜ. ಸ್ವಲ್ಪ ರುಚಿಗೆ ಉಪ್ಪು ಹಾಕ್ಕೊಳ್ಳಿ. ಒಂದು ಸಣ್ಣ ಲಿಂಬೆ ಗಾತ್ರದ್ದು ಬೆಲ್ಲ ತಗೊಂಡ್ರೆ ಸಾಕು.
ಇದು ಹಲಸಿನ ಬೀಜ ಆಲ್ಮೋಸ್ಟ್ ಬೆಂದಿದೆ. ಈಗ ನಾವು ಹಲಸು ಹಾಕುವ. ಏನು ಹೇಳ್ತಾರೆ ಇದಕ್ಕೆ, ಹಲಸಿನ ಹಣ್ಣು ಅಂದರೆ ಕಾಯಿ ಹಾಕುವ. ಹಲಸಿನ ಕಾಯಿ ಹಣ್ಣು ಏನು ಹೇಳ್ತಾರೆ ಗೊತ್ತಿಲ್ಲ, ಬಟ್ ಹಲಸು ಇದು ಬಿಡಿಸಿಟ್ಟ ಹಲಸು ಹಾಕುವ. ಇದು ಸರಿ ಇದೆ ಅನಿಸುತ್ತೆ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕುವ ಮತ್ತು ಬೆರೆಸುವ. ಚಂದ ಮಾಡಿ ಮಸಾಲ ಎಲ್ಲ ಅಂದರೆ ಈರುಳ್ಳಿ ಎಲ್ಲ ಕೆಳಗಿರ್ತದಲ್ಲ, ಸೊ ಅದನ್ನೆಲ್ಲ ಒಳ್ಳೆ ಮಿಕ್ಸ್ ಮಾಡಿ ಇಡುವ. ಜೊತೆಗೆ ಆ ಬೆಲ್ಲದ್ದು ಸಿಹಿ ಸಹ ಇರ್ತದೆ, ಸೊ ಅದೆಲ್ಲ ಒಳ್ಳೆ ಮಿಕ್ಸ್ ಮಾಡಿ ಇಡುವ. ಬೆಂದಿದ ನೋಡುವ. ಆಲ್ಮೋಸ್ಟ್ ಬೆಂದಿದೆ. ಈಗ ಇದಕ್ಕೆ ತೆಂಗಿನ ತುರಿ ರೆಡಿ ಮಾಡಿಟ್ಟದ್ದು ಅದನ್ನು ಸೇರಿಸುವ. ಇದು ಫಸ್ಟಿಗೆ ಮಿಕ್ಸ್ ಮಾಡಬಾರ್ದು. ಸ್ವಲ್ಪ ತೆಂಗಿನ ತುರಿ ಹಬೆಯಲ್ಲಿ ಸ್ವಲ್ಪ ಬೇಯಬೇಕು. ಸೊ ಮೇಲೆ ಅಷ್ಟೇ ಹಾಕಿ ಜಸ್ಟ್ ಸ್ಪ್ರೆಡ್ ಮಾಡಿ ಬಿಡಿ. ಅದು ಸ್ವಲ್ಪ ಹಬೆಗೆ ಚೆನ್ನಾಗಿ ಬೇಯ್ತದೆ. ಅಂದರೆ ಹಸಿ ಏನು ಉಳಿದಿರ್ತದೆ ಅದು ಬೇಯ್ತದೆ. ನೆಕ್ಸ್ಟ್ ಈಗ ನೋಡುವ. ಈಗ ಸ್ವಲ್ಪ ಮಿಕ್ಸ್ ಮಾಡಿ. ಈಗ ಹಲಸಿನ ಪಲ್ಯ ರೆಡಿಯಾಗಿದೆ. ತುಂಬ ಚೆನ್ನಾಗಾಗುತ್ತೆ ಇದು. ಹಾಗೆ ಸಹ ತಿನ್ಬೋದು, ಜೊತೆ ಊಟಕ್ಕೆ ಸಹ ಯೂಸ್ ಮಾಡ್ಬೋದು. ಇದು ನಂದು ಒನ್ ಆಫ್ ದ ಫೇವ್ರೆಟ್ ಪಲ್ಯ ಅಂತ ಹೇಳ್ಬೋದು. ನಾನು ಹಾಗೆ ಸಹ ಕುತ್ಕೊಂಡು ತಿಂತಾ ಇರ್ತೇನೆ ಎನಿ ಟೈಮ್, ಮಾರ್ನಿಂಗಿಂದ ಈವ್ನಿಂಗ್ ತನಕ. ಒಳ್ಳೆ ಟೈಮ್ ಪಾಸ್ ಇದು. ಹೀಗೆ ಮಾಡಿ. ಜಾಸ್ತಿ ನೀರು ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ಮ್ಯಾಕ್ಸಿಮಮ್ ಅಂದರೆ 1 ಲೋಟ ಸಾಕಾಗ್ತದೆ ಇದಕ್ಕೆ. ಸಣ್ಣ ಲೋಟದಲ್ಲಿ 1 ಲೋಟ ನೀರು ಸಾಕು. ಮತ್ತು ಫುಲ್ ಹಬೆಯಲ್ಲೇ ಬೇಯ್ತದೆ ಇದು. ಇದಕ್ಕೆ ಜಾಸ್ತಿ ಹೊತ್ತು ಬೇಡ. ಈಗ ಒಂದು ಟೇಸ್ಟ್ ನೋಡುವ. ಉಪ್ಪು ಮತ್ತು ಸಿಹಿ ಏನಾದರೂ ಚಿಟ್ಟೆ ಇದೆಯಾ ಅಂತ ಒಂದು ಹಾಕ್ಕೊಂಡು ನೋಡುವ. ಆ್ಯಂಡ್ ಬೆಂದಿದೆ, ಸ್ಮ್ಯಾಶ್ ಆಗ್ತಾಯಿದೆ. ಟೇಸ್ಟ್ ನೋಡುವ. ಸ್ವಲ್ಪ ಉಪ್ಪು ಚಪ್ಪೆ ಅಂತ ಅನಿಸ್ತಾ ಇದೆ. ನಮಗೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡುವ. ಉಪ್ಪು ಸ್ವಲ್ಪ ಆ್ಯಡ್ ಮಾಡುವ. ಉಪ್ಪು ಆ್ಯಡ್ ಮಾಡಿದ ಮೇಲೆ ಚೆನ್ನಾಗಿ ಬೆರೆಸಬೇಕು, ಇಲ್ಲಾಂದರೆ ಉಪ್ಪು ಅಲ್ಲೇ ನಿಲ್ತದೆ. ಹೀಗೆ ಮನೆಯಲ್ಲಿ ಹೆಲ್ತಿ ಡಿಶ್ ಮಾಡಿ ತಿನ್ನಿ. ಮಳೆಗಾಲಕ್ಕೆ ಚೆನ್ನಾಗಿ ಅನಿಸುತ್ತೆ ಹೀಗೆ ಬಿಸಿ ಬಿಸಿ ಮಾಡ್ಕೊಂಡು ತಿನ್ನೋದು. ಹೊರಗಿನ ಫುಡ್ ಅವಾಯ್ಡ್ ಮಾಡಿ. ಕಟ್ಟಿಗೆಯಲ್ಲಿ ಮಾಡೋದ್ರಿಂದ ಎಲ್ಲ ಏನು ಐಟಮ್ಸ್ ಬೇಕು ಇನ್ನೊಂದು ರೂಮ್ಗೆ ತರಬೇಕಾಗ್ತದೆ. ಯಾಕಂದರೆ ಗ್ಯಾಸಲ್ಲಿ ಏನು ಮಾಡುವ ಹಾಗಿಲ್ಲ. ಮತ್ತು ಇಂಡಕ್ಷನ್ ಇದೆ, ಬಟ್ ಇಂಡಕ್ಷನಲ್ಲಿ ಅಷ್ಟು ಒಳ್ಳೆ ಅನಿಸಲ್ಲ, ಫಾಸ್ಟಾಗಿ ಆಗಲ್ಲ, ಮತ್ತು ಪದೇ ಟ್ರಿಪ್ಸ್ ಆಗ್ತದೆ.
ಎಲ್ಲ ಬೇರೆ ಮಿಷನರಿಗಳು ಇರೋದ್ರಿಂದ. ಸೊ ಒಲೆಯಲ್ಲಿ ಒಳ್ಳೆ ಆಗ್ತದೆ, ಬಟ್ ಹೊಗೆ ಹಾಗೆ ನೋಡಿ ಸರ್ವ್ ಮಾಡ್ತಾ ಇದ್ದೇನೆ. ಹೇಗೆ ಬಿಡಿ ಬಿಡಿಯಾಗಿದೆ ನೋಡಿ, ಹೇಗೆ ಮಾಡ್ಕೊಳ್ಳಿ ಆ್ಯಂಡ್ ತಿನ್ಕೊಳ್ಳಿ.